ಎಲ್ಲ ರೈತ ಬಾಂಧವರಿಗೂ ಹಾಗೂ ವೀಕ್ಷಕರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಮ್ಮ ಕಬ್ಬಿನ ಬೆಳೆಯ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನಮ್ಮ ಜರ್ನಿ ಹೇಗಿತ್ತು, ಏನು ಮಾಡಿದ್ವಿ ಅಂತೆಲ್ಲ. ಇದು ಬಂದುಬಿಟ್ಟು ನಮ್ಮದು ಶೇಡ್ ನೆಟ್ಟು. ಇದರಲ್ಲಿ ಅರಿಶಿನ ಬೆಳ್ತಿದ್ದೀವಿ, ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ನಮ್ಮ ಕಬ್ಬಿನ ಬೆಳೆ ಬಗ್ಗೆ ಮಾತಾಡ್ತೇವೆ. ಸೊ ಇದ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಕೊಡಬೇಕಂದ್ರೆ 2024 ನವೆಂಬರಲ್ಲಿ ಫಸ್ಟ್ ಟೈಮ್ ಇಲ್ಲಿ ಯಾವುದೇ ಬೆಳೆ ಬೆಳೆದು, ಅದು ಕಬ್ಬಿನ ಬೆಳೆ ನಾವು ಇಲ್ಲಿ ಕಬ್ಬಿನ ಬೀಜ ಅಂದರೆ ರೋಪ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಈ ಜಮೀನಲ್ಲಿ ಏನೂ ಇರಲಿಲ್ಲ, ಇದೆಲ್ಲ ಫುಲ್ ಕಲ್ಲು ಅದರಿಂದ ಕೂಡಿತ್ತು. ಸೊ ನಾವು ಇದನ್ನು ಮೂರು JCB ಎಲ್ಲ ಹಚ್ಚಿ ಎಲ್ಲ ತೆಗೆದು ಅಲ್ಲಿ ಮುಂದೆ ತೋರಿಸ್ತೀನಿ. ಅಲ್ಲಿ ಬಾವಿ ಇದೆ, ಸೊ ಅಲ್ಲಿ ಬೋರ್ ಇದೆ. ಸೊ ಫಸ್ಟ್ ಬೋರ್ ತೆಗೆದುಬಿಟ್ಟು ಆಮೇಲೆ ಬಾವಿ ತೆಗೆಯೋ ಜಾಗದಲ್ಲಿ ನಮಗೆ ಮಣ್ಣು ಸಿಕ್ತು ಜಾಸ್ತಿ. ಅದನ್ನು ತೆಗೆದುಬಿಟ್ಟು ಉಳಿದ ಜಾಗದಲ್ಲಿ ಎಲ್ಲೆಲ್ಲಿ ಕಲ್ಲು ಜಾಸ್ತಿ ಇದೆ ಅಲ್ಲೆಲ್ಲ ನಾವು 1-2 ಫೀಟ್ ಅಲ್ಲಿರೋ ಮಣ್ಣನ್ನು ಅಲ್ಲಿ ಉಳಿದ ಜಾಗದಲ್ಲಿ ಹಾಕಿಬಿಟ್ಟು ಕೃಷಿ ಯೋಗ್ಯ ಜಮೀನಾಗಿ ಪರಿವರ್ತಿಸಿ ಸುಮಾರು 1-1.5 ವರ್ಷ ಆಯ್ತು ನಮಗೆ ಇಷ್ಟು ಮಾಡೋಕ್ಕೆ. ಆವಾಗ ಬೆಂಗಳೂರಿಂದ ಬಂದುಬಿಟ್ಟು ಮಾಡ್ತಿದ್ವಿ. ಸೊ ನಾವು ಇಲ್ಲಿ ಡ್ರಿಪ್ಪನ್ನು ಕೂಡ ಹಾಕಿದ್ವಿ, ಇಲ್ಲಿ ಆಟೋಮೇಷನ್ ಕೂಡ ಮಾಡಿದ್ದೀವಿ 1 ರೇಂಜ್ಗೆ. ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ನಮಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಕಬ್ಬು ಹೆಂಗೆ ಬೆಳೀತಾರೆ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಒಬ್ಬ ಪಾಲ್ಕಾರ್ ಅಂತಾರಲ್ಲ, ಸೊ ಅವ್ರ ಜೊತೆ ನಾವು ಡೀಲ್ ಮಾಡಿದ್ವಿ. ಸೊ 1 ವರ್ಷ ನಾವು ಅಬ್ಸರ್ವ್ ಮಾಡಿದ್ವಿ ಏನೇನು ಆಗುತ್ತೆ ಅಂತ. ಈ ಅಬ್ಸರ್ವೇಷನ್ ನಮಗೇನು ಗೊತ್ತಾಗಿದೆ ಅಂದರೆ, ಕರೆಕ್ಟಾಗಿ ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ತಮ್ಮ ಒಪಿನಿಯನ್ ಇದೆ. ನಮ್ಮ ಪಾಲ್ಕಾರ್ಗೂ ಏನೂ ಗೊತ್ತಿಲ್ಲ. ಎಲ್ಲರೂ ಹೋಗ್ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ ಅಂಗಡಿಗೆ ಹೋಗ್ಬಿಟ್ಟು, ಸರ್ ಇಷ್ಟು ಬೆಳೆ ಇದೆ, ನಾವು 1-2 ಫೋಟೋ ತೋರಿಸಿ ಹಿಂಗಾಗಿದೆ ಏನು ಮಾಡ್ಬೇಕಂತ ಕೇಳೋದು. ಅವರೊಂದು ಏನೋ ಹೇಳ್ತಾರೆ, ಗೊತ್ತಿಲ್ಲ ಸರಿಯೋ ತಪ್ಪು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ನಮ್ಮ ರೈತರೆಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ಹೊಲದಲ್ಲಿ ಹಾಕ್ತಾರೆ. ಮತ್ತು ಅದರಿಂದ ಬೇರೆ ಇಶ್ಯೂ ಬಂದರೆ ಮತ್ತೆ ಹೋಗಿ ಅದನ್ನು ತೋರಿಸೋದು, ಮತ್ತು ಅವರೊಂದು ಏನೋ ಕೊಡ್ತಾರೆ, ನಾವು ತಂದು ಹಾಕೋದು. ಅದ್ರ ಯಾಕೆ ಹಾಕಬೇಕು, ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಸೊ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಯಾಕಾಗಿದೆ ಅಂತ ನಾವು ಒಂದು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗಲೇ ನಾವು ಇಂಟ್ರೊಡ್ಯೂಸ್ ಆಗಿದ್ದು ಸಾವಯವ ಕೃಷಿ ಪದ್ಧತಿ ಬಗ್ಗೆ. ಸೊ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಅದು ಹೇಗೆ ರಾಸಾಯನಿಕ ಕೃಷಿ ಪದ್ಧತಿಯಿಂದ ವಿಭಿನ್ನವಾಗಿದೆ ಮತ್ತು ಅದರಿಂದ ಆಗೋ ಲಾಭಗಳೇನಂತ ಅದು ತಿಳ್ಕೊಂಡು ನಾವು ಸುಭಾಷ್ ಪಾಳೇಕರ್ ಅವರ ಪುಸ್ತಕ ಓದಿ, ಅವ್ರ ವಿಡಿಯೋ ಎಲ್ಲ ನೋಡಿಬಿಟ್ಟು ಆವಾಗಲೇ ಗೊತ್ತಾಗಿದೆ ನಮಗೆ ಜೀವಾಮೃತದ ಬಗ್ಗೆ. ಸೊ ಆಮೇಲೆ ನಮ್ಮ ಗುಜರಾತ್ನ ಬನ್ಸಿಗಿರಿ ಗೋಶಾಲ ಗೋಪಾಲ್ ಭಾಯ್ ಸುತಾರಿಯಾ ಅವ್ರ ವಿಡಿಯೋಗಳು ನೋಡಿದಾಗ ಗೊತ್ತಾಗಿದ್ದು ಗೋಕೃಪಾಮೃತದ ಬಗ್ಗೆ. ಸೊ ನಾವು 1 ವರ್ಷ ನೋಡಿಬಿಟ್ಟು ಇದು ಹಿಂಗಾದ್ರೆ ಆಗಲ್ಲ, ನಾವು ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೋಬೇಕಂತ ಅಂದ್ಬಿಟ್ಟು ಈ ವರ್ಷ ಫುಲ್ ಸಾವಯವ ಕೃಷಿ ಪದ್ಧತಿಯಿಂದ ನಾವು ನಮ್ಮ ಕಬ್ಬನ್ನು ಬೆಳೀತಾಯಿದ್ವಿ. ಸುಮಾರು ಇದೊಂದು 5 ತಿಂಗಳ ಬೆಳೆ. ಜನವರಿಯಲ್ಲಿ ಇದನ್ನ ಫ್ಯಾಕ್ಟ್ರಿಗೆ ಕಳಿಸಿದ್ವಿ. ಸೊ ಇದು ಕ್ವಾಡ್ವಿ ಅಂತಾರಲ್ಲ, ಸೆಕೆಂಡ್ ಅದು. ಸೊ ಇದನ್ನು ಇಷ್ಟರವರೆಗೂ ಒಂದು ಕಾಳು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಬೆಳೆದ್ವಿ. ಬರೀ ಗೋಕೃಪಾಮೃತ ಮತ್ತು ಜೀವಾಮೃತವನ್ನು ಯೂಸ್ ಮಾಡ್ತೀವಿ. ನಾನು ತೋರಿಸ್ತೀನಿ, ನಾವು ಗೋಕೃಪಾಮೃತ ಜೀವಾಮೃತ ಟ್ಯಾಂಕು ಅದೆಲ್ಲ ಹೇಗೆ ಮಾಡಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದೊಂದು ಸುಮಾರು 4 ಎಕರೆ ಜಮೀನಿದೆ. ಸೊ ಟೋಟಲ್ ಇದೊಂದು 6.5 ಎಕರೆ ಇರೋದು. ಅದರಲ್ಲಿ 4 ಎಕರೆ ಇದ್ದು, ಆಮೇಲೆ 15 ಗುಂಟೆ ನಮ್ಮ ಶೇಡ್ ನೆಟ್ ಇರೋದು. ಆಮೇಲೆ ಉಳಿದಿದ್ದು ಅಲ್ಲಿ ಬಾವಿ ಏರಿಯಾದಲ್ಲಿ ಉಳಿದಿದ್ದ ಜಾಗ ಅಲ್ಲಿದೆ.
ಸೊ ಈ ವರ್ಷ ನಾವು ಇದನ್ನು ನಾವು ಸ್ವಂತವಾಗಿ ಮಾಡ್ತಾಯಿದ್ವಿ. ಯಾವುದೇ ಪಾಲಕರು ಅವರು ಯಾರೂ ಇಲ್ಲ, ನಾವೇ ಸ್ವಂತವಾಗಿ ಮಾಡ್ತಿದ್ವಿ. ಆದಷ್ಟು ಎಲ್ಲ ಆಟೋಮೇಷನ್ ಮಾಡಿಬಿಟ್ಟು ಗೋಕುಪಾಮೃತ ಆಗಲಿ ಜೀವಾಮೃತ ಆಗಲಿ ಇದನ್ನೆಲ್ಲ ಡ್ರಿಪ್ಪಲ್ಲೇ ಬಿಟ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಇದನ್ನು ನೋಡ್ಬೋದು, ಸುಮಾರು ಒಂದು 5 ತಿಂಗಳಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ. ಎಲ್ಲೆಲ್ಲಿ ಕಲ್ಲು ಜಾಸ್ತಿ ಇದೆ ಅಲ್ಲಿ ಒಂಚೂರು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಆದರೂ ಉಳಿದಿದ್ದ ಕಡೆ ಚೆನ್ನಾಗಿ ಬಂದಿದೆ. ಸೊ ನಾವು ಇದನ್ನು ಇರಿಗೇಷನ್ಗೋಸ್ಕರ ಈ 4 ಎಕರೆನ 3 ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ದೀವಿ. 3 ಸೆಕ್ಷನ್ಗೆ ಸಪ್ರೇಟ್ 3 ಲೈನ್ಸ್ ಹೋಗಿದೆ ಮೇಯ್ನು, ಅಲ್ಲಿ ಮತ್ತೆ ಸಬ್ ಲೈನು ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಏರ್ ವಾಲ್ ಎಲ್ಲ ಇದೆ. ಸೊ ಇಲ್ಲಿಂದ ಅಲ್ಲಿವರೆಗೂ ಇದೊಂದು ಮಧ್ಯದ ಸೆಕ್ಷನ್. ಸೊ ಇದರಲ್ಲಿ 2 ಇದೆ, ಈಸ್ಟ್ ಸೆಕ್ಷನು ವೆಸ್ಟ್ ಸೆಕ್ಷನ್ ಅಂತ. ಇದು ಬಾವಿ ಇರೋದು ಇದು ವೆಸ್ಟ್ ಸೆಕ್ಷನಲ್ಲಿ. ಹಾಗೆ ಉತ್ತರಕ್ಕೂ ಒಂದು ಈಸ್ಟ್ ಪಾರ್ಟ್ ಇದೆ, ಒಂದು ವೆಸ್ಟ್ ಪಾರ್ಟ್ ಇದೆ. ಇರಿಗೇಷನ್ಗೋಸ್ಕರ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ದಕ್ಷಿಣಕ್ಕೂ ಒಂದು ಇಲ್ಲಿ ವೆಸ್ಟ್ ಪಾರ್ಟ್ ಇದೆ, ಈಸ್ಟ್ ಪಾರ್ಟ್ ಇದೆ. ಸೊ ಟೋಟಲ್ 3 ಮೇನ್ ಸೆಕ್ಷನ್, ಅದರಲ್ಲಿ ಮತ್ತೆ 2 ಸಬ್ ಸೆಕ್ಷನ್. ಸೊ ನಾವು ಯಾವುದೇ ಸಬ್ ಸೆಕ್ಷನ್ ಯಾವಾಗ ಬೇಕಾದರೂ ಆನ್ ಆಫ್ ಮಾಡ್ಕೋಬೋದು ಇರಿಗೇಷನ್ಗೋಸ್ಕರ. ಸೊ ಇಲ್ಲಿ ನೋಡ್ಬೋದು, ಈ ಬಾವಿ ಇರೋ ಈ ಜಾಗ ಸುಮಾರು ಒಂದು 10 ಫುಟ್ ಕೆಳಗಡೆ ಇದೆ ಕಂಪೇರ್ಡ್ ಟು ನಾ ಎಲ್ಲಿ ನಿಂತಿದ್ದೀನಿ ಅವಾಗ. ಇದು ಯಾಕೆ ಹಿಂಗಂದರೆ, ಇಲ್ಲಿ ಈ ಜಾಗದಲ್ಲಿ ನಮಗೆ ಮಣ್ಣು ಜಾಸ್ತಿ ಸಿಕ್ಕಿತ್ತು. ಸೊ ಅದೇ ಮಣ್ಣನ್ನು ತೆಗೆದು ಬೇರೆ ಎಲ್ಲ ಕಡೆ ನಾವು ಹೊಲದಲ್ಲಿ ಅದೇ ಮಣ್ಣನ್ನು ಯೂಸ್ ಮಾಡಿದ್ವಿ, ಅದಕ್ಕೆ ಇದು ತಗ್ಗಾಗಿದೆ. ಸೊ ಇಲ್ಲಿ ಮೇಲೆ ಹತ್ಕೊಂಡು ಬರೋಕ್ಕೆ ಒಂದು ಏನೇನೋ ಕೂಡ ಮಾಡಿದ್ವಿ ಇಲ್ಲಿ. ನೀವು ನೋಡ್ಬೋದು, ಇಲ್ಲೇ ಎಲ್ಲ ಮೇನ್ ಇರಿಗೇಷನ್ದೆಲ್ಲ ಮೇನ್ ಪೈಪ್ಸ್ ಎಲ್ಲ ಇಲ್ಲೇ ಇರೋದು, ಎಲ್ಲ ಕಡೆ ಹೋಗಿದೆ. ಇಲ್ಲಿ ನೋಡ್ಬೋದು 3 ಸೆಕ್ಷನ್ 3 ಪೈಪ್ ಹೋಗಿದೆ. ಒಂದು ಬೋರಿಂದ ಬಾವಿಗೆ ಬಂದಿರೋದು, ಇನ್ನೊಂದು ಪೈಪ್ ಇದೆ ಇಲ್ಲಿ. ಸೊ ಇವಾಗ ಇಲ್ಲಿ ಖಾಲಿ ಜಾಗ ಇರೋದ್ರಿಂದ ಎಕ್ಸ್ಪೆರಿಮೆಂಟ್ಗೋಸ್ಕರ ಅಂತ ಮೆಣಸಿನ ಗಿಡಗಳನ್ನ ಹಚ್ಚಿದ್ದೀವಿ. ಇವಾಗ ಒಂದು 3-4 ದಿನ ಆಯಿತು ಹಚ್ಚಿ. ಸೊ ಇಲ್ಲಿರೋದು ಬಾವಿ, ಇಲ್ಲೊಂದು ಶೆಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ ಬಾವಿ, ಇದೊಂದು 50 ಫೂಟ್ ಇದೆ, 50 ಫೂಟ್ ಆಳ, 40 ಫೀಟ್ ಅದು ಇದ್ರದ್ದು ಡಯಾಮೀಟರ್ ಇರೋದು. ಮೇಲೆ ಕಟ್ಕೊಂಡಿದ್ದೀವಿ ಈ ಥರ. ಸೊ ಒಂದೇ ಮೋಟ್ರ್ ಇರೋದು ನಮ್ಮದು, 7.5 HP ಮೋಟ್ರದು. ಸೊ ಇದೇ ಒಂದೇ ಮೋಟ್ರು, ಇದರಿಂದನೇ ನಾವು ಕಬ್ಬಿಗೂ ಹಾಗೂ ಅರಿಶಿಣಕ್ಕೂ ಎರಡಕ್ಕೂ ಇದೆ ಒಂದೇ ಸೋರ್ಸ್ ವಾಟರ್. ಅಲ್ಲಿ ಇನ್ನೊಂದು ಹೊಸ ಶೆಡ್ ಕಟ್ಕೊಂಡಿದ್ದೀವಿ, ಅಲ್ಲಿ ಒಳಗಡೆ ಫರ್ಟಿಗೇಷನ್ ಇದೆ, ಅದನ್ನು ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಈ ಹಳೆ ಶೆಡ್ಡಲ್ಲಿ ಇದು ಸ್ಯಾಂಡ್ ಫಿಲ್ಟ್ರು, ಆಮೇಲೆ ಇಲ್ಲಿ ಮುಂದೆ ಸ್ಕ್ರೀನ್ ಫಿಲ್ಟರ್ ಇದೆ. ಸೊ ನೀರೆಲ್ಲ ಇಲ್ಲಿ ಫಿಲ್ಟ್ರಾಗಿ ಮುಂದ್ಗಡೆ ಹೋಗೋದು, ಕಬ್ಬಿಗಾಗಲಿ ಅರಿಶಿಣಕ್ಕಾಗಲಿ. ಆಮೇಲೆ ಇದು ಕರಿ ಟ್ಯಾಂಕ್ ಇದೆಯಲ್ಲ, ಇದು
ಸದ್ಯ ಇದೊಂದು 1100 ಲೀಟರ್ ಟ್ಯಾಂಕ್ ಇದೆ. ಇದನ್ನ ಸದ್ಯಕ್ಕೆ ನಾವು ಗೋಕೃಪಾಮೃತ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ವಿ. ಇದು ಹೊರಗಡೆ ಜೀವಾಮೃತ ಟ್ಯಾಂಕ್ ಇದೆ, ಅದನ್ನು ತೋರಿಸ್ತೀನಿ. ಆಮೇಲೆ ಲೇಟೆಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಈ ಗೋಕೃಪಾಮೃತ ಯೂಸ್ ಮಾಡಿ ಸ್ಲರಿ ಮಾಡಿದ್ದೀವಿ. 50% ಸಗಣಿ, 25% ವಾಟರ್, 25% ಗೋಕೃಪಾಮೃತ ಹಾಕಿಬಿಟ್ಟು ಆಯಿತು. ಒಂದು 20 ಡೇಸ್ ಆಯಿತು. ಇನ್ನು ಹಾಗೆ ಕಳೆಯೋದಕ್ಕೆ ಬಿಟ್ಟಿದ್ದೀವಿ. ನೋಡೋಣ ಇದು ಎಕ್ಸ್ಪೆರಿಮೆಂಟ್ ಹೆಂಗಾಗುತ್ತೆ. ಮುಂದಿನ ನಿಮ್ಮ ವೀಡಿಯೋದಲ್ಲೆಲ್ಲ ಅಪ್ಡೇಟ್ ಕೊಡ್ತೀವಿ. ಸೊ ಇಲ್ಲಿ ಡಿವಿಷನ್ ಆಗಿದೆ. ನಾವು ಕಬ್ಬಿಗೆ ಒಂದು ಲೈನ್ ಹೋಗುತ್ತೆ, ಅರಿಶಿಣಕ್ಕೆ ಒಂದು ಲೈನ್ ಹೋಗುತ್ತೆ. ಸೊ ಇದೇ ಮೂರು ಸೆಕ್ಷನು, ಕಬ್ಬಿಂದು 3 ಸೆಕ್ಷನ್ ಆಗಿ ಇಲ್ಲಿ ಡಿವೈಡ್ ಆಗುತ್ತೆ. ಆಮೇಲೆ ಒಂದು ಆಟೋಮೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಲ್ಮೋಸ್ಟ್ ದೇರ್. ಎಲ್ಲ ನಾವೇ ಡಿ ಐ ವೈ ಮಾಡ್ತಾಯಿದ್ವಿ. ಇಲ್ಲಿ ಯಾವ ಕಂಪ್ನಿಯಲ್ಲಿ ಯಾವುದರಿಂದ ತಂದಿಲ್ಲ, ಅಲ್ಲೇ ನಾವೇ ಮಾಡ್ತಾಯಿದ್ವಿ. ಇಲ್ಲಿ ವೈಫೈ, ಇಂಟರ್ನೆಟ್ ಎಲ್ಲ ನಾವೇ ತೊಗೊಂಬಂದು ಆಟೋಮೇಷನ್ ಸಿಸ್ಟಮ್ ಕೂಡ ನಾವೇ ಆಗ್ತದೆ. ಇದು ನಮ್ಮ ಗೋಕೃಪಾಮೃತದ ಮದರ್ ಕಲ್ಚರ್. ಸೊ ಹಿಂಗೆ ಪ್ರತಿ ಸರ್ತಿ ಒಂದು 7-8 ಲೀಟರ್ ತೆಗೆದು ಇಡ್ಬಿಡ್ತೀವಿ. ಆಮೇಲೆ ಫ್ರೆಶ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಯೂಸ್ ಮಾಡುವಾಗ ಮತ್ತೆ ಒಂದು 7-8 ಲೀಟರ್ ತಗೊಂಡು ಇಟ್ಕೊಂಡ್ಬಿಡ್ತೀವಿ. ಒಂದು 45 ಡೇಸ್ವರೆಗೂ ಅದು ಬರುತ್ತೆ, ಏನಾಗಲ್ಲ. ಸೇಮ್ ನಮ್ಮ ಸ್ಕೆಡ್ಯೂಲ್ ಹೆಂಗಿದೆ ಅಂದರೆ, ಒಮ್ಮೆ ಜೀವಾಮೃತ ಮಾಡಿದರೆ ಅದನ್ನು 2 ಟೈಮ್ಸ್ ಯೂಸ್ ಮಾಡ್ತೀವಿ. ಸುಭಾಷ್ ಪಾಳೇಕರ್ ಅವರು ತಮ್ಮ ಹೊಸ ಪದ್ಧತಿಯಲ್ಲಿ ಒಂದು ಸರ್ತಿ ಮಾಡೋದನ್ನ 2 ಸರ್ತಿ ಯೂಸ್ ಮಾಡುವ ಅಂತ ಹೇಳಿದಾರೆ. ನಾವು ಹಾಗೆ ಮಾಡ್ತಾಯಿದ್ದೀವಿ. ಸೊ ಇದು ಜೀವಾಮೃತದ ಟ್ಯಾಂಕ್ ನಮ್ಮದು. ಸೊ ಆಲ್ರೆಡಿ ಆಲ್ಮೋಸ್ಟ್ ಜೀವಾಮೃತ ರೆಡಿಯಾಗಿದೆ, ನೋಡ್ಬೋದು ನೀವು. ಸೊ ಇಲ್ಲಿರೋದನ್ನು ನಾವು ಡ್ರಿಪ್ ಇಂಜೆಕ್ಟರ್ ಮೂಲಕ ಮೇನ್ ಡ್ರಿಪ್ ಪೈಪ್ ನೋಡ್ತಾ ಇಲ್ಲ, ಪೈಪ್ ಡ್ರಿಪ್ ಇಂಜೆಕ್ಟರ್ ಹೋಗುತ್ತದೆ. ಸೊ ಡ್ರಿಪ್ ಇಂಜೆಕ್ಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮೇನ್ ಅದು ಏನು ಬಾವಿಯಿಂದ ನೀರು ಹೋಗುತ್ತಲ್ಲ, ಅದೇ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡ್ರಿಪ್ಪಲ್ಲಿ ಎಲ್ಲ ಕಡೆ ಕಳಿಸ್ತೀನಿ. ಸೊ ಈ ಹೊಸ ಶೆಡ್ ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಇದೆ. ಸೊ ನಾವು ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿ ಎಲ್ಲ ಇರಿಗೇಷನ್ ಎಲ್ಲ ಮಾಡ್ತೀವಿ. ಸೊ ಈ ರೀತಿ ಕಾರ್ಬನ್ ಫುಟ್ಪ್ರಿಂಟನ್ನು ಕಡಿಮೆ ಮಾಡ್ತಾಯಿದ್ವಿ. ನಾವು ಸಸ್ಟೈನೇಬಲ್ ವೇಯಲ್ಲಿ ಕೃಷಿ ಮಾಡೋ ಪ್ರಯತ್ನ ಮಾಡ್ತೀವಿ. ಇದು ಹೊಸ ಶೆಡ್ ನಮ್ಮದು. ಇಲ್ಲೆಲ್ಲ ಅರಿಶಿನ ಹಾರ್ವೆಸ್ಟ್ ಮಾಡೋದೆಲ್ಲ ಇಡಕ್ಕೆ ಮಾಡಿದ್ವಿ ನಾವು. ಸೊ ನಮ್ಮ ಫರ್ಟಿಗೇಷನ್ ಸಿಸ್ಟಮ್ ಇಲ್ಲಿದೆ. ಸೊ ಅರಿಶಿನಕ್ಕೆ ಹೋಗೋ ಎಲ್ಲ ನೀರು ಇಲ್ಲಿಂದ ಹೋಗುತ್ತೆ. ಸೊ ABC ಟ್ಯಾಂಕ್ ಮಾಡಿ ಇದರಲ್ಲಿ ಎಲ್ಲ ಫರ್ಟಿಲೈಸರ್ ಮಿಕ್ಸ್ ಮಾಡಿಬಿಟ್ಟು ಈ ಮೋಟ್ರುಗಳಿಂದ ನೀರಿಗೆ ಮಿಕ್ಸ್ ಮಾಡಿ ಅರಿಶಿನ ಎಲ್ಲ ಫರ್ಟಿಗೇಷನ್ ಮಾಡ್ತೀವಿ. ಇದಕ್ಕೂ ಕೂಡ ಆಟೋಮೇಷನ್ ಮಾಡಿದ್ವಿ. ಸೊ ಎಲ್ಲ ಈ ಮೋಟ್ರೆಲ್ಲ ರಿಮೋಟ್ಲಿ ಆನ್ ಆಫ್ ಮಾಡ್ಬೋದು. ಸೊ ಇಲ್ಲಿ ಯಾರೂ ಬರೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಹಾಕಿದ್ದೀವಿ. ಸೊ ಕ್ಯಾಮ್ರಾ ಮತ್ತು ಆಟೋಮೇಷನ್ ಸಿಸ್ಟಮ್ ಯೂಸ್ ಮಾಡಿಬಿಟ್ಟು ನಾವು ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಫರ್ಟಿಗೇಷನ್ ಆಗಲಿ ಇರಿಗೇಷನ್ ಆಗಲಿ ಒಂದು ಮಾಡೋ ಸಿಸ್ಟಮ್ನ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಸುತ್ತಮುತ್ತ ನೋಡ್ಬೋದು, ನಾವು ಎಲ್ಲ ಬಾರ್ಡ್ರಿಗೆ ಗಿಡಗಳನ್ನ ಹಾಕೊಂಡಿದ್ದೀವಿ, ಬೇರೆ ಬೇರೆ ಟೈಪ್ದೆಲ್ಲ. ಇಲ್ಲಿ ನೋಡ್ಬೋದು ವರ್ಮಿ ಕಂಪೋಸ್ಟ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ ರೆಡಿ ಇದೆ. ಇದನ್ನ ಯೂಸ್ ಮಾಡ್ತೀವಿ ಎಲ್ಲಾದರೂ, ನಾವೇನು ಪ್ಲ್ಯಾನ್ ಮಾಡಿಲ್ಲ. ಸೊ ಒಂದು 4 ಟನ್ನು ದೇಸಿ ಹಸುವಿನ ಸಗಣಿ ತಂದುಬಿಟ್ಟು ಅದರಲ್ಲಿ ಗೋಕೃಪಾಮೃತ ಹಾಕಿ ವರ್ಮಿ ಕಂಪೋಸ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಇವೆಲ್ಲ
ಎಲ್ಲ ಬಾರ್ಡರ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ, ಅದು ಚೆನ್ನಾಗಿ ಬಂದಿದೆ. ಸೊ ನಮ್ಮ 2ನೇ ವರ್ಷದ ಒಂದು ಕೃಷಿಯಲ್ಲಿ ನಮ್ಮ 2ನೇ ಪ್ರಯತ್ನದಲ್ಲೇ ಫುಲ್ ಕೆಮಿಕಲ್ ಫ್ರೀ ಸಾವಯವ ಪದ್ಧತಿಯಿಂದ ಕಬ್ಬಿನ ಬೆಳೆ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ವರ್ಷ. ನೋಡೋಣ, ಕಬ್ಬು ಹೋದ ವರ್ಷಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಇಲ್ಲಿ ಕಲ್ಲು ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮ ಮಣ್ಣಲ್ಲಿ ಕಾರ್ಬನ್ ಕಂಟೆಂಟ್ ಇನ್ನೂ ಕಡಿಮೆ ಇರೋದ್ರಿಂದ ಅಷ್ಟೊಂದು ಬೆಳೆ ಕಂಪೇರ್ ಟು ಅದರ್ಸ್ ಅಷ್ಟೊಂದು ಇಲ್ಲ, ಬಟ್ ಇಟ್ಸ್ ಬೆಟರ್ ದೆನ್ ಲಾಸ್ಟ್ ಇಯರ್. ಸೊ ವಿದೌಟ್ ಕೆಮಿಕಲ್ ಕೂಡ ಕಡಿಮೆ ಖರ್ಚಿನಲ್ಲಿ ಸಾವಯವ ಪದ್ಧತಿಯಿಂದ ಕೃಷಿಯನ್ನು ಮಾಡಬಹುದು ಅಂತ ತೋರಿಸೋ ಪ್ರಯತ್ನ ನಮ್ಮದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ತೊಗೊಂಬರ್ತೀವಿ. ಸೊ ಥ್ಯಾಂಕ್ ಯು.